ಜನರ ಸಾವಿನ ಬಗ್ಗೆ ಈ 5 ಪ್ರಾಣಿಗಳಿಗೆ ಮೊದಲೇ ಗೊತ್ತಾಗುತ್ತಂತೆ. ಇಲ್ಲಿದೆ ಆ ರಹಸ್ಯ. ನಮ್ಮ ಜೀವನದಲ್ಲಿ ನಡೆಯುವ ಘಟನೆಗಳ ಬಗ್ಗೆ ಕೆಲವೊಮ್ಮೆ ಮುನ್ಸೂಚನೆ ಸಿಗುತ್ತದೆ. ಜ್ಯೋತಿಷ್ಯದ ಪ್ರಕಾರ ಕೆಲವೊಂದು ಪ್ರಾಣಿಗಳು ಜನರ ಜೀವನದ ಸಾವಿನ ಬಗ್ಗೆ ಮೊದಲೇ ತಿಳಿಸಿಬಿಡುತ್ತವಂತೆ. ಆ ಪ್ರಾಣಿಗಳು ಯಾವುವು ಹಾಗೂ ಅವು ನೀಡುವ ಮುನ್ಸೂಚನೆಗಳೇನು ಎಂಬುದು ಇಲ್ಲಿದೆ. ನಮ್ಮ ಬದುಕಿನಲ್ಲಿ ಯಾವಾಗ ಏನಾಗುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟ. ಅದರ ಜೊತೆಗೆ ನಾವು ಒಂದು ನಿರ್ಧಾರ ಮಾಡಿದ್ದರೆ ದೇವರೊಂದು ಮಾಡಿರುತ್ತಾನೆ. ಅದರಂತೆ ನಮ್ಮ ಸಾವು ಕೂಡ ಒಂದು. ಹುಟ್ಟು ಸಾವು ಯಾವಾಗ ಏನಾಗುತ್ತದೆ ಎಂದು ಯಾರೂ ಹೇಳಲಾರರು. ಆದರೆ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಕೆಲವು ಪ್ರಾಣಿಗಳು ಮನುಷ್ಯನ ಸಾವಿನ ಸುದ್ದಿಯನ್ನು ಮೊದಲೇ ಗ್ರಹಿಸಿರುತ್ತದೆ. ಅವುಗಳು ಅದನ್ನು ವಿಭಿನ್ನವಾಗಿ ಸಹ ನಮಗೆ ತಿಳಿಸುತ್ತವೆ. ಆ ಪ್ರಾಣಿಗಳು ಯಾವುವು ಹಾಗೂ ಯಾವ ರೀತಿ ವ್ಯಕ್ತಪಡಿಸುತ್ತವೆ ಎಂಬುದನ್ನು ತಿಳಿಯೋಣ. ನಾಯಿಗಳು. ನಂಬಿಕೆಗಳ ಪ್ರಕಾರ ನಾಯಿಗಳು ಸಾವನ್ನು ಮೊದಲೇ ಗ್ರಹಿಸಬಲ್ಲವು. ಯಾರದೋ ಸಾವು ಹತ್ತಿರವಾಗುತ್ತಿದೆ ಎಂಬುದು ಅವುಗಳಿಗೆ ಗೊತ್ತಾದಾಗ ಅವುಗಳು ಅಳಲು ಅಥವಾ ಓಲಿಡಲು ಆರಂಭ ಮಾಡುತ್ತವೆ. ಹಾಗಾಗಿ ಅವುಗಳು ಓಲಿಟ್ಟರೆ ಅಪಶಕುನ ಎನ್ನಲಾಗುತ್ತದೆ. ಬೆಕ್ಕು. ಇಂದಿನ ಕಾಲದಿಂದಲೂ ಬೆಕ್ಕುಗಳು ಸಾವಿನ ಮುನ್ಸೂಚನೆಯನ್ನು ನೀಡುತ್ತವೆ ಎನ್ನಲಾಗುತ್ತದೆ. ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ 2 ಬೆಕ್ಕುಗಳು ಕಾದಾಡುವುದು ಯಾರತ್ತೋ ಸಾವಿನ ಸೂಚನೆ ಎನ್ನಲಾಗುತ್ತದೆ. ಹಾಗಾಗಿ ಅದನ್ನು ಕೆಟ್ಟ ಶಕುನ ಎಂದು ಹೇಳಲಾಗುತ್ತದೆ. ಕಪ್ಪು ಚಿಟ್ಟೆ. ಈ ಚಿಟ್ಟೆಗಳನ್ನು ನೋಡಿದರೆ ಮನಸ್ಸಿಗೆ ಸಂತೋಷವಾಗುತ್ತದೆ. ಅವುಗಳು ನೋಡಲು ಬಹಳ ಸುಂದರವಾಗಿರುತ್ತವೆ. ಆದರೆ ಕಪ್ಪು ಚಿಟ್ಟೆಗಳನ್ನು ನೋಡುವುದು ಮಾತ್ರ ಬಹಳ ಅಶುಭ ಎನ್ನಲಾಗುತ್ತದೆ. ಅದರಲ್ಲೂ ರಾತ್ರಿ ಮಾತ್ರ ಈ ಚಿಟ್ಟೆಗಳು ಕಾಣಲೇಬಾರದು. ನರಿ. ನರಿಯನ್ನು ಕುತಂತ್ರಿ ಎನ್ನಲಾಗುತ್ತದೆ. ಇದು ಸಾಮಾನ್ಯವಾಗಿ ಮನೆಗೆ ಬರುವುದಿಲ್ಲ. ಅದರಲ್ಲೂ ಹಗಲಿನಲ್ಲಿ ಕಾಣಿಸಿಕೊಳ್ಳುವುದಿಲ್ಲ. ಆದರೆ ಹಗಲಿನಲ್ಲಿ ಈ ನರಿ ಮನೆಗೆ ಬಂದರೆ ಯಾರದ್ದಾದರೂ ಸಾವು ಸಂಭವಿಸುತ್ತದೆ ಎನ್ನುವ ನಂಬಿಕೆ ಇದೆ. ಬಾವಲಿಗಳು. ಬಾವಲಿಗಳ ಹೆಸರು ಕೇಳಿದರೆ ಭಯವಾಗುತ್ತದೆ. ಅಷ್ಟರ ಮಟ್ಟಿಗೆ ಇದು ಭಯವನ್ನು ಹುಟ್ಟುಹಾಕಿದೆ. ಈ ಬಾವಲಿ ಮನೆಗೆ ಬರುವುದು ಕೆಟ್ಟ ಸಂದೇಶವನ್ನು ನೀಡುತ್ತದೆ. ದಕ್ಷಿಣ ಅಮೆರಿಕದ ಮಾಯಾ ಮತ್ತು ಅಝ್ಟೆಕ್ ನಾಗರಿಕತೆಗಳಲ್ಲಿ ಬಾವಲಿಗಳು ಸಾವಿನ ಸಂಕೇತ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.